ಈಗ ನೀವು ಸಿನಿಮಾಲಿ ನಾಗವರ್ಣ ಸರ್ ನಾಗವರ್ಣ ಸರ್ ನಾಗವರ್ಣ ಸರ್ ತುಂಬಾ ಸೀನಿಯರ್ ಅವ್ರು ನೀವು ಆಕ್ಷನ್ ಕಟ್ಟಿದ್ದಾರೆ ಹೇಗಿತ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರು ಏನಾದ್ರು ಇನ್ಪುಟ್ಸ್ ಕೊಟ್ರ ನಿಮ್ಗೆ ಅವರು ನಾ ಫಸ್ಟೇ ಪರಿಚಯ ಇದ್ರು ನಾಗಭರಣ ಸರ್ ಹಿಂಗ್ ಮಾಡ್ಬೇಕಂದ್ರೆ ಸರಿ ಆಯ್ತು ಅಂತ ಹೋಗಿ ಎಲ್ಲ ಕ್ಯಾರೆಕ್ಟರ್ ಹೇಳಿ ಅವ್ರು ತುಂಬಾ ಬಹಳ ಅವ್ರಿಗೆ ಗೊತ್ತು ಒಬ್ಬ ಡೈರೆಕ್ಟರ್ ಸಮಸ್ಯೆ ಏನು ಅಂತ ಆ ಸಮಸ್ಯೆಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ರು ಯಾವಾಗ್ಲೂ ಹೇಳೋರು ಶೂಟಿಂಗ್ ಬಂದ ತಕ್ಷಣ ನಂದೇನ್ ತೆಗಿತೀಯಪ್ಪ ದಯವಿಟ್ಟು ನಿಂದು ಕ್ರೌಡ್ದು ಏನೇನಿದೆ ಎಲ್ಲ ಮುಗಿಸ್ಕೊಂಡು ನನ್ ಕ್ಲೋಸಪ್ ಎಲ್ಲ ಬಿಡು ಆಮೇಲೆ ತೆಗಿಯೋಣ ಅಂತ ಹೇಳಿ ಅಂದ್ರೆ ಡೈರೆಕ್ಟರ್ ಫ್ರೆಂಡ್ಲಿ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಲ್ವಾ ಹೆಂಗ್ ಮಾಡ್ಬೇಕಂತ ಅವರೇ ನೀಟಾಗಿ ಎಲ್ಲ ಡೈಲಾಗ್ ನ ನೋಡ್ಕೊಂಡು ಅವರೇ ರೆಡಿ ಅಂತ ಹೇಳೋರು ತುಂಬಾ ಆ ಡೈರೆಕ್ಟ್ರು ಆಗಿರೋದ್ರಿಂದ ನಂಗೆ ಕೆಲಸ ಮಾಡೋದಕ್ಕೆ ತುಂಬಾ ಈಸಿ ಆಯ್ತು ಆಕ್ಚುಲಿ. ಆಮೇಲೆ ಬೆಂಗಳೂರಿಗೂ ತುಂಬಾ ಇವ್ರ ಫ್ಯಾಮಿಲಿಗೆಲ್ಲ ಕ್ಲೋಸ್ ಇರೋದ್ರಿಂದ ಇವರೆಲ್ಲರೂ ಆರಾಮಾಗಿ ಒಂದೇ ಕಡೆ ಕೂತ್ಕೊಂಡು ಮಾತಾಡ್ಕೊಂಡು ತುಂಬಾ ಆರಾಮಾಗಿ ಮಾಡ್ಬೇಕು. ಅಂದ್ರೆ ಸಂದೀಪ್ ನಮ್ ಸಿನಿಮಾ ಕ್ಯಾಮರಾಮನ್ ಫಸ್ಟ್ ಸಿನಿಮಾ ಅವ್ರದ್ದೊಂದು ಕಲರ್ ಸೆನ್ಸ್ ಇದೆ. ಇವತ್ತು ನೀವು ನೋಡಿದ್ರೆ ವಿಡಿಯೋ ಟ್ರೈಲರ್ ಅಲ್ಲಿ ಆ ಕಲರ್ ಟೋನ್ ಎಲ್ಲ ಮಾಡಿರೋದು ಸಂದೀಪ್ ಅವರು. ತುಂಬಾ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶೂಟ್ ಮಾಡ್ಬೇಕಾದ್ರೂ ಅವರು ಫಸ್ಟ್ ಸಿನಿಮಾ ಆಗಿದ್ರು, ನನಗೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಆಗಿದ್ರು. ಅವ್ರದ್ದು ಸೆನ್ಸ್ ಆಫ್ ಲೈಟಿಂಗ್ ಮತ್ತೆ ಆ ಕಲರ್ ಪ್ಯಾಲೆಟ್ ವರ್ಕ್ ಮಾಡಿದ್ರು ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಫಸ್ಟ್ ಸಿನಿಮಾದಲ್ಲಿ ಈ ತರದೊಂದು ಔಟ್ಪುಟ್ ತೆಗ್ದಿರೋದು ಎಲ್ಲರೂ ಹ್ಯಾಪಿ. ನನ್ಗೆ ತುಂಬಾ ಜನ ಫೋನ್ ಮಾಡಿ ಹೇಳಿದ್ರು ಸಿನಿಮಾಟೋಗ್ರಫಿ ದಿ ಬೆಸ್ಟ್ ಇದೆ ಅಂತ. ಥ್ಯಾಂಕ್ಸ್ ಟು ಸಂದೀಪ್. ಮ್ಯೂಸಿಕ್ ಸಿಲಿನ್ ಅವರು 2.0 ಮಾಡಿದೀವಿ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮ್ಯೂಸಿಕ್ ಅಂತೂ ನೀವು ಸಿನಿಮಾ ನೋಡಿದಾಗ ಸಖತ್ ಮಜಾ ಕೊಡುತ್ತೆ. ಮತ್ತೆ ದೀಪು ಎಸ್ ಕುಮಾರ್ ಅವರ ಎಡಿಟಿಂಗ್, ಮತ್ತೆ ಅವರ ಸಾಹಿತ್ಯ, ನಾಗೇಂದ್ರ ಪ್ರಸಾದ್ ಅವ್ರದ್ದು ಗೋರುಕನಗಾನ ಸಾಹಿತ್ಯ, ಹಾಗೆ ನಮ್ಮ ರಾಜನ್ ಅವರ SFX ಸೌಂಡ್ ಮಿಕ್ಸಿಂಗ್, ಮತ್ತೆ ಆನಂದ್ ಅವ್ರ ಡಬ್ಬಿಂಗ್ ಎಲ್ಲವೂ ತುಂಬಾ ಚೆನ್ನಾಗಿ ಟಾಪ್ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ. ವಿಕ್ಕಿ ಅವ್ರ ಡೈರೆಕ್ಟಿಂಗ್ ಯಾರು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂತೋಷ್ ಅಂತ ಇದ್ರು, ಅವ್ರು ಮಾಡ್ತಾ ಇದ್ರು. ಆಕ್ಚುಲಿ ನನ್ನ ಒರಿಜಿನಲ್ ಹೆಸರು ಸಂತೋಷ್. ಅದರಿಂದ ನನ್ಗೆ ನಾನು ಅನ್ಕಾನ್ಶಿಯಸ್ ಆಗಿ ಅಲ್ಲೊಂದ್ ಸಂತೋಷ ಆಗಿ ನಾನೇ ಕೂರ್ತಾ ಇದ್ದೆ ಅವ್ರಿದ್ರು ಅಲ್ವಾ. ತುಂಬಾ ಸಂತೋಷ ಇತ್ತು. ನಮ್ಮ ಸುರೇಶ್ ಸರ್, ಭುವನ್ ಮೂವೀಸ್ ಸುರೇಶ್ ಅವರು ಮತ್ತೆ ನಾಗರಾಜ್ ಅವರು. ಸುರೇಶ್ ಅವ್ರು ಹೆಂಗೆ ಅಂತಂದ್ರೆ ಅವ್ರೊಂಥರ ಜಾಲಿಯಾಗಿ ಇರ್ತಾರೆ ಅಂತಾರಲ್ಲ, ಹಂಗೆ ಜಾಲಿಯಾಗಿ ಇರೋದು. ಅವ್ರು ಹೆಂಗಿರ್ತಾ ಇದ್ರು ಅಂದ್ರೆ ಅವ್ರ ಶೂಟಿಂಗ್ ಸ್ಪಾಟ್ ಅಲ್ಲಿ ನಮ್ ಜೈನಾಪುರಕ್ಕೆ ಬಂದವರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನೇನ್ ಕೆಲಸ ಇದೆ ಅದನ್ನೆಲ್ಲ ಅವರು ಮಾಡೋರು. ಅವ್ರು ಯಾವತ್ತು ಪ್ರೊಡ್ಯೂಸರ್ ತರ ಆಗ್ಲಿ ಇದಾಗ್ಲಿ ಏನ್ ಮಾಡ್ತಾರೆ, ನಾಳೆ ಪ್ರೋಗ್ರಾಮ್ ಏನ್ ಹೇಳಿ ಅನ್ನೋರು ಪ್ರೋಗ್ರಾಮ್ ಕೇಳ್ಕೊತಾ ಇದ್ರು, ಫಾಲೋ ಅಪ್ ಮಾಡಿಸ್ತಾ ಇದ್ರು. ನನ್ಗೆ ಯೂಶುವಲಿ ಎಲ್ಲ ಪ್ರೊಡ್ಯೂಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಒಬ್ರು ಮ್ಯಾನೇಜರ್ ಇಲ್ಲ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ, ಇರಲ್ಲ ಅವ್ರ ಸ್ಪಾಟ್ ಅಲ್ಲಿ. ಇವ್ರೇನಂತಂದ್ರೆ ರೆಗ್ಯುಲರ್ ನಮ್ ಜೊತೆಗೆ ಇರ್ತಾ ಇದ್ರು. ಅವ್ರಿಗೂ ಗೊತ್ತಾಗ್ತಾ ಇತ್ತು ನಾವೇನ್ ಕೆಲಸ ಮಾಡ್ತಾ ಇದೀವಿ ಅಂತ, ಅದಕ್ಕೆ ಸ್ಪಂದಿಸ್ತಾ ಇದ್ರು. ಎಷ್ಟೋ ಸರಿ ಜೂನಿಯರ್ಸ್ ನ ಅವರೇ ನಿಲ್ಸಿದ್ದಾರೆ, ಎಲ್ಲದನ್ನು ಹುಡುಗರಿಗೆಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಕ್ರೈನ್ ಡಿಪಾರ್ಟ್ಮೆಂಟ್ ಆಗ್ಲಿ, ನಮ್ ಡಿಪಾರ್ಟ್ಮೆಂಟ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಇವ್ರ ಜೊತೆ ಆರಾಮಾಗಿ ಮಾತಾಡ್ತಾ ಕೂತ್ಕೊಂಡಿರೋರು. ಆಮೇಲೆ ಎದ್ದೋಗಿ ನಾನೇನೋ ಅಲ್ಲಿ ಟ್ರೈ ಮಾಡ್ತಾ ಇದೀನಿ ಏನೋ ತೆಗಿಯೋದಕ್ಕೆ, ಅದು ಸರಿಯಾಗಿ ಅಂದ್ರೆ ಏನೋ ಪ್ರಾಪರ್ಟಿ ಬೇಕು, ಏನೋ ವಸ್ತುಗಳು ಬೇಕು ಅಂದಾಗ ಅದನ್ನ ನೋಡಿ ಆ ಫ್ರೇಮ್ಗೆ ಅವ್ರು ಯಾವಾಗ್ಲೂ ತಂದ್ಕೊಟ್ಟು ನಮ್ಗೆ ಹೆಲ್ಪ್ ಮಾಡೋರು ಸುರೇಶ್ ಸರ್. ಹಂಗೆ ನಾಗರಾಜ್ ಸರ್ ಅವ್ರು ಹೇಳ್ಬೇಕು ಅಂತಂದ್ರೆ ಅವ್ರದ್ದು ಒಂಥರ ಅವ್ರು ಸುಮ್ನೆ ಕೂತ್ಕೊಂಡವ್ರು. ಅವ್ರಿಗೆ ಸಿನಿಮಾ ಅಂದ್ರೆ ತುಂಬಾ ಹೊಸ್ತಾಗಿತ್ತು. ಅವ್ರು ಯಾವಾಗ್ಲೂ ಏನಾದ್ರು ಹೇಳೋರು, ಅಣ್ಣ ಹೆಂಗ್ ಬರ್ತೈತೆ ಅಣ್ಣ, ಹೆಂಗಿದೆ ಅಣ್ಣ, ಚೆನ್ನಾಗ್ ಬರುತ್ತಲ್ಲ, ಅದು ಚೆನ್ನಾಗೈತೆ ಅಂದ್ರೆ ಗಟ್ಟಿಯಾಗಿ ಹಗ್ ಮಾಡೋರು. ಹಗ್ ಮಾಡ್ಬಿಟ್ಟು ಯಾರು ಇಲ್ಲ ಅಂದ್ರೆ ಕೆನ್ನೆಗೆ ಒಂದ್ ಮುತ್ತು ಕೊಟ್ಬಿಟ್ಟು ಹೋಗ್ಬಿಟ್ರು ಅವರು. ಅಷ್ಟೇ ಅವ್ರು ಮಾಡ್ತಾ ಇದ್ದಿದ್ದು ಯಾವಾಗ್ಲೂನು. ಸುರೇಶ್ ಅಣ್ಣ ಅವರು ನಮ್ಗೊಂಥರ ಕೋ ಡೈರೆಕ್ಟರ್ ತರ ಯಾವಾಗ್ಲೂ ಜೊತೆಲೇ ಇದ್ದು. ಆಮೇಲೆ ಇವಾಗ ಪ್ರಮೋಷನ್ ಟೈಮ್ ಅಲ್ಲೂ ಅಷ್ಟೇ ಎಷ್ಟೊಂದು ತುಂಬಾ ಖರ್ಚು ಮಾಡ್ತಾ ಇದಾರೆ. ಅವ್ರು ಯಾವಾಗ್ಲೂ ಹೇಳೋರು, ನೀವು ಐಡಿಯಾ ಹೇಳಿ ಅಷ್ಟೇ ಸಾಕು, ನಾನು ಮಿಕ್ಕದ್ ಪ್ರೊಸೀಡ್ ಮಾಡ್ತೀನಿ ಅಂತ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಒಂದೊಂಥರ ಡಿಫ್ರೆಂಟ್ ಆಗಿ ಇಂಟರ್ವ್ಯೂ ಕೊಡಕ್ಕೆ ಕಾರಣ ಈ ಪ್ರಮೋಷನ್ ಅಲ್ಲೂ ನಾವು ಡಿಫ್ರೆಂಟ್ ಆಗಿ ಯಾವ್ದೋ ಬ್ರಷ್ ಮಾಡಿದ್ವು, ಇನ್ನೊಂದು ಯಾವ್ದೋ 5 ಸಾಂಗ್ ಸೇರಿ ಒಂದ್ ಸಾಂಗ್ ಮಾಡಿದ್ವು. ಟ್ರೈಲರ್ ಲಾಂಚ್ ಅಲ್ಲಿ ಶಿವಣ್ಣ ಅವ್ರದ್ದು ಗದೆ ಎತ್ತಿದ್ದು ಎಲ್ಲ ಐಡಿಯಾಗಳು ನಮ್ಮ ಸುರೇಶ್ ಸರ್ದೆ. ಎಲ್ಲದಲ್ಲೂ ವೈರಲ್ ಆಗೋದಕ್ಕೆ ಒಂದೊಂದು ವಿಡಿಯೋನ ಕಾರಣ ಅವರೇ. ಅದನ್ನ ಮಾಡಿಸ್ದ ಅಷ್ಟೊಂದು ಅಂದ್ರೆ ಮುತುವರ್ಜಿ ತಗೊಂಡು ಸಿನಿಮಾ ಮಾಡೋದು ದೊಡ್ಡದಲ್ಲ, ಸಿನಿಮಾನ ಜನಕ್ಕೆ ತಲುಪಿಸೋದು ದೊಡ್ಡದು ಅನ್ನೋದ್ರ ಮೇಲೆ ತುಂಬಾ ಪಬ್ಲಿಸಿಟಿಗೆ ಇನ್ವೆಸ್ಟ್ ಮಾಡಿ ಮಾಡ್ತಾ ಇದಾರೆ.
ಸುರೇಶ್ ಸರ್ಗೆ, ನಾಗರಾಜ್ ಸರ್ಗೆ ಒಂದು ದೊಡ್ಡ ಸೆಲ್ಯೂಟ್. ಸರ್, ಹೀರೋಯಿನ್ ಅವರು ಹೇಗೆ ಸರ್? ಅಂದ್ರೆ ಚಾಮರಾಜನಗರ, ಈಗ ಹೇಳ್ತಿದ್ರಿ ಚಾಮರಾಜನಗರ ಅಂತ, ಆ ಒಂದು ಸೆಂಟಿಮೆಂಟ್ ಅಥವಾ ನಮ್ಮೂರವರು ಅಂತ ಒಂದು ಇದೆ? ನಮ್ ಕಾಡ್ನವರು ಆ ತರದ್ದೇನಿಲ್ಲ. ಆಡಿಷನ್ ಮಾಡಿದ್ರ? ಇಲ್ಲ ಡೈರೆಕ್ಟ್ ಆಗಿ ಹೋಗಿ ಇವ್ರ ಕಥೆ ಹೇಳಿದ್ರು, ಇವ್ರು ಓಕೆ ಅಂದ್ರು ಮಾಡಿದ್ರು. ಇವ್ರದ್ದು ಹಿಂದಿನ ಸಿನಿಮಾ ನೋಡಿನೇ ಈ ಸಿನಿಮಾದಲ್ಲಿ ಈ ತರದೊಂದು ಪಾತ್ರ ಇದೆ, ನೀವು ಮಾಡ್ಬೋದಾ ಅಂತ ಹೇಳಿ ಫುಲ್ ಕಥೆ ಹೇಳಿ ಇವ್ರ ಕೈಗೆ ಸ್ಕ್ರಿಪ್ಟ್ ಕೊಟ್ಟು ನಂಗೆ ಹೇಳಿ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಆಮೇಲೆ ಅವರು ಒನ್ ಡೇ ಬಿಟ್ಟು ಫುಲ್ ಸ್ಕ್ರಿಪ್ಟ್ ಓದಿ ಮಾಡ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು, ಧನ್ಯವಾದ. ಮಾಡಿ ಥ್ಯಾಂಕ್ ಯು ವಿಕ್ಕಿ ಅವ್ರಿಗೆ ನನ್ನ ಕೈಲಿ ಮಾಡ್ಸಿದ್ದಕ್ಕೆ. ವಿಕ್ಕಿ ಸರ್ ರೇಟಿಂಗ್ ಕೊಟ್ರೆ ಡೈರೆಕ್ಷನ್ಗೆ ಎಷ್ಟು ಕೊಡ್ತೀರಾ, ಹೀರೋಗೆ ಎಷ್ಟು ಕೊಡ್ತೀರಾ? ಅವರು ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾ ನೋಡಿಲ್ಲ ಪೂರ್ತಿ, ಒಂದು ಅದನ್ನ ತೆಗೆದ್ಬಿಡಿ. ಇನ್ನೊಂದೇನು ಹೇಳಿ? ಆಕ್ಟಿಂಗ್ ನಾನು ಎರಡು ಸಿನಿಮಾ ನೋಡಿಲ್ಲ ಗೊತ್ತಿಲ್ಲ. ನೋಡಿಲ್ಲ ನೀವು ಎರಡು. ಹಂಗಾದ್ರೆ ಈ ಕ್ವಶನ್ ವೇಸ್ಟ್. ಇದ್ರಲ್ಲಿ ನೋಡಿದೀನಲ್ಲ, ಆನ್ ಸ್ಪಾಟ್ ಅಲ್ಲಿ ಏನ್ ಗೊತ್ತಾಗ 8.5 ಆಕ್ಟಿಂಗ್. ಡೈರೆಕ್ಟಿಂಗ್ ನಾನ್ ನೋಡಿರೋ ಪ್ರಕಾರ ಐ ವುಡ್ ಸೇ 10. ಅಯ್ಯಪ್ಪ, ಸೂರಿ ಸರ್ ಅವ್ರ ಸ್ಟೂಡೆಂಟ್ ಆದ್ಮೇಲೆ 10 ಕೊಡ್ಬಾರ್ದಾ? ತಪ್ಪುಗಳು ಇರ್ತವೆ ನಿರ್ದೇಶನದಲ್ಲಿ, ಹಂಗೆಲ್ಲ. ಸರಿ 9.5 5 ಕೊಡಿ. 5 ಆಕ್ಚುಲಿ ನನ್ನ ಲಕ್ಕಿ ನಂಬರ್. ಅದಕ್ಕೆ ಹೇಳಿದ್ದು. ಸರ್, ಈಗ ನಿಮ್ಮ ಕೆಲವು ಪರ್ಸನಲ್ ಸರ್, ನಿಮ್ದು ಸೂರಿ ಸರ್ ಪರಿಚಯ ಹೇಗಾಯ್ತು? ಪರಿಚಯ ಯೋಗರಾಜ್ ಸರ್ ಆಫೀಸಲ್ಲಿ ಆಗಿದ್ದು. ನಾನು ಯೋಗರಾಜ್ ಸರ್ ಹತ್ರ ಫಸ್ಟ್ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿ ನಮ್ಮ ಗಡ್ಡ ವಿಜಯ್ ಅವರು ಅಂತ ಗೊತ್ತಾ, ದ್ಯಾವ್ರೆ ಸಿನಿಮಾ ಡೈರೆಕ್ಟ್ರು, ಅವರು ಯೋಗರಾಜ್ ಸರ್ಗೂ ಕ್ಲೋಸ್ ಇದ್ರು, ಸೂರಿ ಸರ್ಗೂ ಕ್ಲೋಸ್ ಇದ್ರು. ಪರಮಾತ್ಮದಲ್ಲಿ ಇರ್ಬೇಕಾದ್ರೆ ಗಡ್ಡ ವಿಜಯ್ ಅವರ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು. ಸೂರಿ ಸರ್ ಅವ್ರದ್ದು ಅಣ್ಣಬಾಂಡ್ ಶುರು ಆಗ್ಬೇಕಾದ್ರೆ ಗಡ್ಡ ವಿಜಯ್ ಅವರೇ ಬನ್ನಿ ಅಂತ ಹೇಳಿದ್ರು. ಆಮೇಲೆ ಸೂರಿ ಸರ್ ಪರಿಚಯ ಮಾಡ್ತಿದ್ರು, ಹಂಗೋಗಿ. ನಾನು ಫಸ್ಟ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ನಮ್ಮ ಅಪ್ಪು ಸರ್ ಸಿನಿಮಾಗೆ. ಹೌದು, ಪರಮಾತ್ಮ. ಟಗರು ಟೈಮಲ್ಲಿ ಆಗಿತ್ತು. ದೊಡ್ಡ ಮನೆ ಟೈಮಲ್ಲಿ ರಿಲೀಸಿಗೆ ರೆಡಿ ಆಗಿತ್ತು. ನಾನು ದೊಡ್ಡ ಮನೆಯಲ್ಲೂ ಒಂದ್ ಅರ್ಧ ಸಿನಿಮಾ ಕೆಲಸ ಮಾಡಿದೆ. ಆಮೇಲೆ ಇದ್ರದ್ದು ಪೋಸ್ಟ್ ಪ್ರೊಡಕ್ಷನ್ ಇದ್ದಿದ್ರಿಂದ ಕೆಂಡಸಂಪಿಗೆಯಲ್ಲಿ ಆ ಕಡೆ ಬಂದೆ. ನಿಮ್ಮಲ್ಲಿ ಒಳ್ಳೆ ಕಥೆಗಾರ ಇದ್ದಾರೆ, ಡೈರೆಕ್ಷನ್ ಕೂಡ ನೀವೇ ಮಾಡ್ತೀರಾ. ಮುಂದಕ್ಕೆ ನೀವೇ ಬರೀ ಡೈರೆಕ್ಷನ್ ಮಾಡ್ತೀರಾ ಅಥವಾ ಹೀರೋ ಆಗಿ ಮಾಡ್ತೀರಾ? ನಿಮ್ಮ ಡೈರೆಕ್ಷನ್ ಅಲ್ಲಿ ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ತೀರಾ ಅಥವಾ ಎರಡು ನಾನೇ ಮಾಡ್ತೀನಿ ಅಂತ ನೀವೇ ಮಾಡ್ತೀರಾ? ನೀವ್ ಹೇಳಿದ ಎಲ್ಲ ಆಪ್ಷನ್ ಒಂದೊಂದ್ಸರಿ ಒಂದೊಂದು ಮಾಡೋಣ ಅಂತ. ಹೊಸ ಪ್ರತಿಭೆಗೂ ನಮ್ ಕೈಲಾದಷ್ಟು ಚಾನ್ಸ್ ಕೊಡೋಣ, ಹೊಸ ತರ ಕತೆ ಮಾಡಿ ದೊಡ್ಡ ನಾಯಕ ನಟರ ಜೊತೆನೂ ಎಲ್ಲ ನಾಯಕರ ಜೊತೆಗೂ ನಿರ್ದೇಶನ ಮಾಡ್ಬೇಕು ಅಂತ ಆಸೆ ಇದೆ. ಮುಂದೊಂದ್ ದಿನ ನೋಡೋಣ, ಯಾವ್ದಾದ್ರು ಕತೆ ಸಿಕ್ಕಿ ಆ ಕತೆ ನಾನೇ ಡೈರೆಕ್ಟ್ ಮಾಡಿ ನಾನೇ ಆಕ್ಟ್ ಮಾಡ್ಬೇಕು ಅಂತ ಇದ್ರು ಮಾಡಿ ಎಲ್ಲ ನೀವು ಅಷ್ಟು ಹೇಳಿದ ಆಪ್ಷನ್ ಎಲ್ಲವನ್ನೂ ಮಾಡ್ಬೇಕು ಅಂತ ಆಸೆ ಇದೆ. ಅದನ್ನ ಭಗವಂತ ಈಡೇರಿಸಲಿ ಅಂತ ಹೇಳ್ಕೊತಾ ಸರ್, ಕೊನೆಯದಾಗಿ ಈಗ ಸಿನಿಮಾ ರಿಲೀಸ್ ಆಗ್ತದೆ, ಒಂದು 5 ರೀಸನ್ ಹೇಳಿ ಬಂದು ನಮ್ಮ ಜನ ಬಂದು ಥಿಯೇಟರ್ ಸಿನಿಮಾ ನೋಡ್ಬೇಕಂದ್ರೆ 5 ರೀಸನ್. ಮೊದಲನೇ ರೀಸನ್ ಕತೆ, ಎರಡನೇ ರೀಸನ್ ಫೋಟೋಗ್ರಫಿ, ಮೂರನೇದು ಬ್ಯಾಕ್ಗ್ರೌಂಡ್ ಸ್ಕೋರು, ನಾಲ್ಕನೇದು ಆ ಸಿನಿಮಾದಲ್ಲಿರುವಂಥ ಟೆಕ್ಸ್ಚರು, ಬ್ಯಾಕ್ಗ್ರೌಂಡ್ ಟೆಕ್ಸ್ಚರ್ ಏನಿದೆ. ಆಮೇಲೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಹೇಳ್ತೀವಿ ಅಂದ್ರೆ ಇದ್ರಲ್ಲೊಂದು ಕಲರ್ ಟೋನ್ ಮೇಂಟೈನ್ ಮಾಡಿದೀವಿ. ಅದು ನೀವು ಒಂದೇ ಸ್ಟ್ರೆಚಲ್ಲಿ ಅದನ್ನ ನೋಡಿದ್ರೆ ಆ ಕಲರ್ ಪ್ಯಾಲೆಟ್ ನಿಮ್ಮ ಮನಸ್ಸಲ್ಲಿ ಕಣ್ಣಲ್ಲಿ ಹಂಗೆ ಉಳಿಯುತ್ತೆ ಅಂತ ಅನ್ಕೊಂಡಿದೀನಿ. ನಾವು ನನ್ನ ಜೊತೆ ನೋಡಿದವರು ಫುಲ್ ದೊಡ್ಡ ಸ್ಕ್ರೀನಲ್ಲಿ ಅವ್ರಿಗೆ ಆ ಫೀಲ್ ಆಗಿದೆ. ಅದು ಇಲ್ಲೂ ಸ್ಕ್ರೀನಲ್ಲೂ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೋಡೋಣ. ಆಮೇಲೆ ಒಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಇದೆ, ಅದಕ್ಕೋಸ್ಕರ ನೀವು ನೋಡ್ಲೇಬೇಕು ಈ ಸಿನಿಮಾ. ಇಲ್ಲ ಸರ್, ಕೊಡಕ್ಕಾಗಲ್ಲ. ನಾನೇ ಕ್ಲೂ. ಹೌದು, ಇವರೇ ಸರ್ಪ್ರೈಸ್. ಅಂದ್ರೆ 100+ ಹೇಳಿದ್ದಾರೆ. ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ನಂಬರ್ಸ್, ಇವತ್ತು ಗೊತ್ತಾಗುತ್ತೆ. ಸರ್, ಇಷ್ಟೊತ್ತು ಟೈಮ್ ಕೊಟ್ಟು ನಮ್ಮ ಜೊತೆ ನಿಮ್ಮ ಸಿನಿಮಾ ಜರ್ನಿ ಹಂಚ್ಕೊಳ್ಬೇಕು. ಥ್ಯಾಂಕ್ ಯು ಸೋ ಮಚ್.